ಅಂದರೆ 24 ಎಕರೆ ಇವತ್ತಿನ ಮಾರುಕಟ್ಟೆ ಮೌಲ್ಯ ಅಂತ ನೋಡಿದ್ರೆ 1 ಎಕರೆಗೆ ಎಲ್ಲರ ಬಾಯಲ್ಲೂ ಬರ್ತಾ ಇರೋದು, ನಾನು ಕೇಳಿದಂಗೆ ಅದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರು ಸುಮಾರು 200 ಕೋಟಿಯ ಮೌಲ್ಯದ ಆಸ್ತಿ ಇದು ಅಂತ. 200 ಕೋಟಿ ಒಟ್ಟು 24 ಎಕರೆ 10 ಗುಂಟೆಗೆ. ಅಷ್ಟು ಜಾಗವನ್ನು ಇವತ್ತು ಮಾರಾಟ ಮಾಡುವ ಮುಖಾಂತರ ಸರ್ಕಾರಕ್ಕೆ ಧೋಖಾ ಮಾಡಕ್ಕೆ ಹೊರಟಿರುವಂಥ ಈ ಅಧಿಕಾರಿಗಳ ನಿರ್ಲಜ್ಜೆತನವನ್ನು ತಮ್ಮ ಮುಂದೆ ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀನಿ ಬಂಧುಗಳ. ಈ 200ಕ್ಕೂ ಹೆಚ್ಚು ಕೋಟಿಯ ಈ ಜಾಗವನ್ನು ಉಳಿಸ್ಬೇಕು. ನಾವೆಲ್ಲರೂ ಸೇರಿಕೊಂಡು ಚಾಮುಂಡಿ ಬೆಟ್ಟದ ಏನು ನಮ್ಮದು ಹಳೇದು ಇದು ಏನು ಆಲಿ ಗಾರ್ಡನ್ ಪಕ್ಕ ಪ್ಲಾನೆಟೆಕ್ಸ್ ಏನಿತ್ತು ಅದರ ಎದುರುಗಡೆ ಜಾಗ ಅನ್ನುವಂಥದ್ದು ಬರ್ತಾ ಇದೆ. ಈ ಜಾಗದ ರಕ್ಷಣೆಯನ್ನು ನಾವು ನೀವೆಲ್ಲರೂ ಸೇರಿಕೊಂಡು ಇದನ್ನು ಉಳಿಸ್ಬೇಕು ಬಾಂಧವರೇ. ಆ ಹಿನ್ನೆಲೆಯಲ್ಲಿ ಇದನ್ನು ಉಳಿಸುವಂಥ ಕೆಲಸವನ್ನು ನಿಮ್ಮ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಈ ಸೇಲ್ ಅಗ್ರಿಮೆಂಟಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ನಾನು ನಿಮ್ಮ ಮುಂದೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಈಗಾಗಲೇ ಸಬ್ ರಿಜಿಸ್ಟ್ರಾರ್ ಆಫೀಸು ಕಳೆದ 1 ತಿಂಗಳಿಂದ ನಮ್ಮ XMLC ಸಿದ್ದರಾಜು ಅವರ ಅವ್ರಿಗೆ ಜಮೀನಿಗೆ ಅವರ ನಿವೇಶನಕ್ಕೆ ಸಂಬಂಧಪಟ್ಟಂಗೆ 22 ಸೈಟ್ಗಳನ್ನು ರಿಜಿಸ್ಟ್ರ್ ಮಾಡಿಕೊಡುವ ಹಂತಕ್ಕೆ ಬಂದಿದ್ದಂಥದ್ದು ನಿಮ್ಮ ಗಮನಕ್ಕಿದೆ, ಮಾಧ್ಯಮದಲ್ಲಿ ಬಂದಿತ್ತು. ಇದು 24 ಎಕರೆ 10 ಗುಂಟೆ ಅವರದಲ್ಲದ ಜಮೀನಿಗೆ ಅವರ ವಾರಸುದಾರರು ಸೇಲ್ ಅಗ್ರಿಮೆಂಟನ್ನು ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದಾರೆ. ಇದರಿಂದ ಯಾರು ಪ್ರಭಾವಿಗಳಿದ್ದಾರೆ, ಯಾತಕ್ಕೆ ಇಷ್ಟು ಜಾಗವನ್ನು ಹೊಡ್ಕೋತಾ ಇದ್ದಾರೆ, ಶಾಲೆ ಕಟ್ತಾರ, ಯೂನಿವರ್ಸಿಟಿ ಮಾಡೋಕ್ಕೆ ಹೋಗ್ತಾ ಇದ್ದಾರ, ಲೇಔಟ್ಗಳನ್ನ ನಿರ್ಮಾಣ ಮಾಡೋಕ್ಕೆ ಹೋಗ್ತಾ ಇದ್ದಾರ, ಇದರ ಹಿಂದೆ ಇರುವ ಪ್ರಭಾವಿಗಳು ಯಾರು, ಯಾರ 2 ಡೆವಲಪರ್ಗೆ ಇದು ಸೇಲ್ ಅಗ್ರಿಮೆಂಟು ಮಾಡಿರೋದನ್ನು ತಮ್ಮ ಗಮನಕ್ಕೂ ತರ್ತಾ ಇದ್ದೀನಿ. ಒಬ್ಬರು ಬೆಂಗಳೂರಿನ ಇದಕ್ಕೆ ಸಂಬಂಧಪಟ್ಟಂಗೆ 2 ಡೆವಲಪರ್ಗೆ ಇದು ರಿಜಿಸ್ಟರ್ ಆಗುವಂಥದ್ದಾಗಿದೆ. ಒಂದು BS ಡೆವಲಪರ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥ ಭೀಮಪ್ಪ ಹಂಡಿಗುಡ್ ಅನ್ನುವಂಥವ್ರಿಗೆ ಒಂದಾದರೆ, ಅದೀಶಾ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಮಿಸ್ಟರ್ ನರೇಶ್ ಗೌಡ ಅನ್ನೋರು ಇದರ 2ನೇ ಪಾರ್ಟಿಯಾಗಿ ರಿಜಿಸ್ಟ್ರ್ ಮಾಡಿಕೊಳ್ಳುವಂಥದ್ದನ್ನು ಮಾಡಿದ್ದಾರೆ. ಅದೀಶಾ ಡೆವಲಪರ್ಸ್ ಅನ್ನುವಂಥದ್ದು ನಾನು ಕಾಪಿ ನಿಮ್ಗೆ ಹಾಕ್ತೀನಿ. ಅಂದರೆ ಇದಕ್ಕೆ 40 ಕೋಟಿ ರೂಪಾಯಿ ವ್ಯವಹಾರ. ಇದು ಯಾವ ಥರ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ED ಎಂಟ್ರ್ ಆಗಬೇಕು, ಹೇಗೆ ಇವ್ರ ಹತ್ರ 40 ಕೋಟಿ ಹಣದ ವ್ಯವಹಾರ ಆಗುತ್ತೆ, ಇವ್ರು ಯಾರು, ಇವ್ರಿಗೆ ಅಷ್ಟೊಂದು ಹಣದ ಮೂಲ ಏನು, ಇದೆಲ್ಲ EDಗೆ ತನಿಖೆಗೆ ನಾನು ಒತ್ತಾಯ ಮಾಡ್ತೀನಿ ಮತ್ತು ಪತ್ರ ಬರೆಯೋನಿದ್ದೀನಿ. ಈ ಸಂಬಂಧಿಸಿದಂಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ಕಂದಾಯ ಸಚಿವರಿಗೆ ಮತ್ತು ನಗರಾಭಿವೃದ್ಧಿ ಸಚಿವರ ಜೊತೆಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ನಾಳೆ ಬಡ್ಜೆಟ್ ಮೀಟಿಂಗಿಗೆ ಹೋಗ್ತಾ ಇರೋ ಕಾರಣಕ್ಕೆ ನಾಳೆ ಅಲ್ಲಿ ದೂರನ್ನು ದಾಖಲಿಸಿ ಇದಕ್ಕೆ ಸಂಬಂಧಪಟ್ಟಂಥ ಯಾರೆಲ್ಲ ಇದ್ರ ಒಳಗಿದ್ದಾರೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ, ಇದಕ್ಕೆ ತಹಶೀಲ್ದಾರ್ ಕೊಟ್ಟಿರುವ ಆದೇಶ ತಪ್ಪಿದರೆ ತಹಶೀಲ್ದಾರನ್ನು ಕೇಸ್ ಮಾಡಿ, ಇಲ್ಲ ಸಬ್ ರಿಜಿಸ್ಟ್ರಾರು ಅದನ್ನು ಇಟ್ಕೊಂಡು ರಿಜಿಸ್ಟ್ರ್ ಮಾಡಿಕೊಡುವಂಥ ಕೆಲಸಕ್ಕೆ ಹೋಗಿದ್ರೆ ಸಬ್ ರಿಜಿಸ್ಟ್ರಾರ್ ಮೇಲೆ ಕೇಸ್ ಮಾಡಬೇಕು, ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ಅರೆಸ್ಟ್ ಮಾಡಿ ಒಳಗಾಕಬೇಕು. ಮೈಸೂರಿನ ಈ ಒಂದು ಜಾಗದ ರಕ್ಷಣೆ ನಿಮ್ಮೆಲ್ಲರದ್ದು ಆಗಿದೆ ಬಂಧುಗಳ. ಆ ಹಿನ್ನೆಲೆಯಲ್ಲಿ 24 ಎಕರೆಯ 10 ಗುಂಟೆಯ ಜಮೀನನ್ನು ಉಳಿಸುವಂಥ ಸಂಬಂಧ ಪತ್ರಿಕಾಗೋಷ್ಠಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಮಸ್ಕಾರ.